ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಇವತ್ತು ಇನ್ನೊಂದು ಬ್ಯೂಟಿ ಟಿಪ್ಸ್ ಜೊತೆ ಬಂದಿದ್ದೀನಿ. ಸೊ ಏನಪ್ಪ ಅಂತಂದರೆ ನೋಡಿ, ನಾನು ರೈಸ್ ತೋರಿಸ್ತೀನಿ ಅಂತ ನೋಡ್ತೀರಾ. ರೈಸ್ ಇದ್ರಲ್ಲಿ ಕೂಡ ಬೆನಿಫಿಟ್ ಇದೆ. ಏನು ಅಂತ ಅಂದರೆ ಅಕ್ಕಿ ವಾಶ್ ಮಾಡಿಬಿಟ್ಟು ಅದನ್ನು ವೇಸ್ಟ್ ಮಾಡಬೇಡಿ. ಸೊ ಏನು ಮಾಡಿ ಅಂತ ಅಂದರೆ ಫಸ್ಟ್ ವಾಶು ಸೆಕೆಂಡ್ ವಾಶು ನೀಟಾಗಿ ಮಾಡ್ಕೊಳ್ಳಿ. ಥರ್ಡ್ ವಾಶನ್ನ ಫಿಲ್ಟರ್ ವಾಟರ್ ನೀವು ಯಾವ ನೀರು ಕುಡಿತೀರೋ ಅದರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಆ ವಾಟರ್ನ ಒಂದು ಫ್ರೀಸರಲ್ಲಿ ಸ್ಟೋರ್ ಮಾಡಿ ಒಂದು ಬೌಲಲ್ಲಿ ಹಾಕಿ. ಸೊ ಇಂಟರ್ನೆಟ್ ಅದೊಂದು ಐಸ್ ಕ್ಯೂಬ್ಸ್ ಫಾರ್ಮ್ ಆಗುತ್ತೆ. ಆ ಐಸ್ ಕ್ಯೂಬ್ಸನ್ನು ನೀವು ಬೆಳಗ್ಗೆ ಎದ್ದು ನೀಟಾಗಿ ಸ್ಕಿನ್ ಮೇಲೆ ಹಚ್ಕೊಳ್ಳಿ, ಅಂದರೆ ಮಸಾಜ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಐಸ್ ಬ್ಯಾಗ್ ಅಂದರೆ ನೋಡಿ, ನಾನು ಇವತ್ತು ಲೇಟಾಗಿದ್ದೀನಿ, ಹಾಗಾಗಿ ನನಗೆ ಐಸ್ ಬ್ಯಾಗ್ ಇದೆ. ಸೊ ನೀವು ನೋಡ್ಬೋದು ನಾನು ಅದು ಹಚ್ಚಾದ್ಮೇಲೆ ಯಾವ ಥರ ಡಿಫ್ರೆನ್ಸ್ ಆಗಿದೆ. ಸೊ ಐಸ್ ಬ್ಯಾಗ್ ಹೋಗುತ್ತೆ, ಸ್ಕಿನ್ ಟೈಟ್ನಿಂಗ್ ಆಗುತ್ತೆ, ಓಪನ್ ಪೋರ್ಸ್ ಇದ್ರೆ ಹೋಗುತ್ತೆ, ಪಿಂಪಲ್ ಮಾರ್ಕ್ಸ್ ಇರುತ್ತೆ. ನನಗಂತೂ ಆಫ್ಟರ್ ಪ್ರೆಗ್ನೆನ್ಸಿ ತುಂಬ ಪಿಂಪಲ್ ಮಾರ್ಕ್ಸ್ ಎಲ್ಲ ಇತ್ತು. ಸೊ ಎಲ್ಲ ಚೇಂಜಸ್ ಆಗಿ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಶೈನಿಂಗ್ ಸ್ಕಿನ್ ಆಗಿದೆ, ನೀವೇ ನೋಡ್ಬೋದು. ಸೊ ನಿಮ್ಗೆ ಏನಾದರೂ ಐಸ್ ಕ್ಯೂಬ್ಸ್ ಆಗಿಲ್ಲ ಅಂತಂದರೆ ಒಂದು ಹಳೆ ಸ್ಪ್ರೇ ಬಾಟಲಲ್ಲಿ ಆ ವಾಟರ್ನ ಫ್ರೀಸರಲ್ಲಿ ಸ್ಟೋರ್ ಮಾಡಿ ಸ್ಪ್ರೇ ಮಾಡ್ಕೊಳ್ಳಿ. ಮತ್ತು ನಾನು ನೈಟ್ ಕ್ರೀಮು ಕೂಡ ತೋರಿಸಿದ್ದೀನಿ. ಸೊ ಆ ಸ್ಪ್ರೇನ ಟೋನರ್ ಥರ ಯೂಸ್ ಮಾಡಿಕೊಂಡು ಆ ನೈಟ್ ಕ್ರೀಮ್ ಯೂಸ್ ಮಾಡ್ಕೊಳ್ಳಿ. 1 ಮಂತ್ ಯೂಸ್ ಮಾಡಿ. ಸೊ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಶೈನಿಂಗ್, ಎಷ್ಟು ಗ್ಲೋ ಚೇಂಜಸ್ ಇರುತ್ತೆ ಅಂತ ನೀವೇ ನೋಡ್ಕೊಂಡು ನನಗೆ ಕಮೆಂಟ್ ಮಾಡಿ. ಸೊ ಇನ್ನೂ 2 ಟಿಪ್ಸ್ ಹಾಕಿದ್ದೀನಿ, ಹೇರ್ ಕೇರ್ ಮತ್ತು ನೈಟ್ ಕ್ರೀಮ್ ಅಂತ. ಸೊ ಅದು ಏನಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಎಲ್ಲನೂ ಫಾಲೋ ಮಾಡಿ. ನ್ಯಾಚುರಲ್ 100% ಟ್ರಸ್ಟಬಲ್ ಅಂತ ಹೇಳ್ಬೋದು. ಸೊ ಮಿಸ್ ಮಾಡ್ಕೊಬಿಡಿ, ಇದಂತೂ ಒಂದು ಒಳ್ಳೆ ರಿಸಲ್ಟ್ ತೋರಿಸುತ್ತೆ. ಸೊ ಅಂತ ಹೇಳ್ತಾ ಮತ್ತೆ ಸಿಗುವ. ಓಕೆ, ಈಸಿಯಾಗಿ ಇಷ್ಟು ಒಳ್ಳೆ ಟಿಪ್ಸ್ ಯಾರು ಹೇಳ್ಕೊಳ್ತಾರೆ, ಫಾಲೋ ಮಾಡಿ. ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೂ ಜಾಸ್ತಿ ಟಿಪ್ಸ್ ಜೊತೆ ಸಿಗೋಣ ಅಂತ ಹೇಳ್ತಾ ಲವ್ ಯು ಆಲ್.